ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ಎಸ್ ಒ ಪಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಸ್ಟೇಟ್ಮೆಂಟ್ ಆಫ್ ಪರ್ಪಸ್, ಇದನ್ನೇ ಎಸ್ ಒ ಪಿ ಅಂತಲೂ ಅಂತಾರೆ. ಸೊ ಇದೊಂದು ಲೆಟರ್ ಆಗಿರುತ್ತೆ. ಈ ಲೆಟ್ರಲ್ಲಿ ನಿಮ್ಮ ಸ್ಟೋರಿನ ನೀವೇ ಎಸ್ಸೆ ಥರ ಬರಿಬೇಕಾಗಿರುತ್ತೆ. ಸೊ ಈ ಸ್ಟೋರಿನ ಬರೆಯೋಕ್ಕೆ ನಿಮ್ಮ ಸ್ಟೋರಿ ನಿಮಗೆ ಫಸ್ಟ್ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಸ್ಟೋರಿಲಿ ಏನೆಲ್ಲ ಇನ್ಕ್ಲೂಡ್ ಮಾಡ್ಬೋದಪ್ಪ ಅನ್ನೋದಾದರೆ, ನೀವು ಮಾಡಿರೋ ಯಾವುದೇ ಸ್ಕಿಲ್ಸ್ ಆಗಿರ್ಬೋದು, ಅಥವಾ ನೀವು ಮಾಡಿರೋ ಯಾವುದೋ ಅಚೀವ್ಮೆಂಟ್ಸ್ ಆಗಿರ್ಬೋದು, ಅಥವಾ ನೀವು ಯಾವುದಾದ್ರು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅದ್ರ ಬಗ್ಗೆ ಆಗಿರ್ಬೋದು. ಈ ಥರ ನಿಮಗೆ ಏನೇನೆಲ್ಲ ಗುಡ್ ಥಿಂಗ್ಸ್ ಅಥವಾ ನಿಮ್ಮ ಪ್ರೊಫೈಲ್ನ ಬೂಸ್ಟ್ ಮಾಡುತ್ತೆ ನಿಮ್ಗನ್ಸುತ್ತೋ ಅದನ್ನೆಲ್ಲ ನೀವು ಇದರಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಸೊ ಇದು ಎಲ್ಲನೂ ಇನ್ಕ್ಲೂಡ್ ಮಾಡಬೇಕಲ್ಲಪ್ಪ ಅಂದ್ಬಿಟ್ಟು ಯಾವುದೋ ಸ್ಕೂಲಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಸ್ಪೋರ್ಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ದೆ ಅಥವಾ ಡ್ಯಾನ್ಸಲ್ಲಿ ಏನೋ ಅವಾರ್ಡ್ ಬಂದಿತ್ತು ಅನ್ನೋದ್ರ ಬಗ್ಗೆ ಇನ್ಕ್ಲೂಡ್ ಮಾಡೋದನ್ನ ಅವಾಯ್ಡ್ ಮಾಡಿ. ಏಕೆಂದರೆ ಸ್ಕೂಲ್ ಬಿಟ್ಟು ಲೈಕ್ ಫಸ್ಟ್ ಪಿ ಯುಯಿಂದ ಏನೇನೆಲ್ಲ ಮಾಡಿದ್ದೀರಾ ಅನ್ನೋದನ್ನ ಇನ್ಕ್ಲೂಡ್ ಮಾಡೋದು ಬೆಟರ್. ಸೊ ನಿಮ್ಮ ಸ್ಟೋರಿನ ನೀವು ತಿಳ್ಕೊಂಡ್ಮೇಲೆ 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊಳ್ಳಿ. ಸೊ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಸೊ ಪಾಸ್ಟಲ್ಲಿ ನೀವೇನಾದರೂ ಸ್ಟ್ರೀಮ್ ಚೇಂಜ್ ಮಾಡಿದರೆ, ಲೈಕ್ ಇವಾಗ ನೀವೇನಾದರೂ ಬೇರೆ ಸ್ಟ್ರೀಮಲ್ಲಿದ್ದು CS ಏನಾದರೂ ಅಪ್ಲೈ ಮಾಡ್ತಾಯಿದ್ರೆ ಅದ್ರ ಬಗ್ಗೆ ನಿಮಗೆ ಹೆಂಗೆ ಇಂಟ್ರೆಸ್ಟ್ ಬಂತು, ಅಥವಾ ನಿಮ್ಮ ಪಾಸ್ಟಲ್ಲಿ ಯಾವ್ದಾದ್ರು ಅಚೀವ್ಮೆಂಟ್ಸ್ ಮಾಡಿದರೆ ಅದನ್ನು ಪಾಸ್ಟ್ಗೆ ತಗೊಬನ್ನಿ. ಪ್ರೆಸೆಂಟಲ್ಲಿ ನೀವು ಯಾವ್ದಾದ್ರು ಸ್ಕಿಲ್ಸ್ ಮಾಡ್ತಾಯಿದ್ರೆ, ಅಥವಾ ನೀವು ಯಾವ್ದಾದ್ರು ನ್ಯೂ ಸ್ಕಿಲ್ಸ್ನ ಕಲಿತಾ ಇರೋದಾಗಿರ್ಬೋದು, ಅಥವಾ ನೀವು ಯಾವ್ದಾದ್ರು ವರ್ಕ್ಶಾಪ್ಸ್ನ ಅಟೆಂಡ್ ಮಾಡಿರೋದಾಗಿರ್ಬೋದು, ಅದನ್ನು ಪಾಸ್ಟಲ್ಲಿ ಇನ್ಕ್ಲೂಡ್ ಮಾಡಿ. ನೀವು ಯಾವುದಾದ್ರೂ ರಿಸರ್ಚ್ ಪೇಪರ್ ಪಬ್ಲಿಷ್ ಮಾಡಿರೋದಾಗಿರ್ಬೋದು, ಅದನ್ನೆಲ್ಲ ಪ್ರೆಸೆಂಟಲ್ಲಿ ಇನ್ಕ್ಲೂಡ್ ಮಾಡಿ. ಫ್ಯೂಚರಲ್ಲಿ ಸೊ ನೀವು ಆ ಕೋರ್ಸ್ ತಗೊಳ್ಳೋದ್ರಿಂದ ನಿಮಗೆ ಹೆಂಗೆ ಹೆಲ್ಪ್ ಆಗುತ್ತೆ, ಅಥವಾ ನೀವು ಆ ಕೋರ್ಸ್ ಮಾಡಿ ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅಥವಾ ನಿಮ್ಮ ಫ್ಯೂಚರ್ ಗೋಲ್ಗೆ ಆ ಕೋರ್ಸು ಯಾವ ಥರ ಹೆಲ್ಪ್ ಆಗ್ಬೋದು, ಅಥವಾ ಆ ಯೂನಿವರ್ಸಿಟಿ ಯಾವ ಥರ ಹೆಲ್ಪ್ ಆಗ್ಬೋದು ಅನ್ನೋದ್ರ ಬಗ್ಗೆ ಬರೀಬೇಕಾಗಿರುತ್ತೆ. ಸೊ ಇಷ್ಟು ಕಂಪ್ಲೀಟ್ ಆದಮೇಲೆ ನಿಮ್ಮ ಸೆಂಟೆನ್ಸ್ ಫ್ಲೋ ಕರೆಕ್ಟಾಗಿದೆಯಾ, ಪ್ಯಾರಾಗ್ರಾಫ್ ಫ್ಲೋ ಕರೆಕ್ಟಾಗಿದೆಯಾ, ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಎಲ್ಲನೂ ಚೆಕ್ ಮಾಡಬೇಕಾಗತ್ತೆ. ಸೊ ಗ್ರಾಮರ್ಲಿ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅದರಲ್ಲಿ ನೀವು ಎಲ್ಲ ಬರೆದ ಮೇಲೆ ಅದನ್ನ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಯಾವ್ದಾದ್ರು ಗ್ರಾಮರ್ ಮಿಸ್ಟೇಕ್ ಇದ್ದರೆ ಅದು ಗೊತ್ತಾಗುತ್ತೆ. ಸೊ ಆ ಎಲ್ಲನೂ ಕ್ರಾಸ್ ಚೆಕ್ ಮಾಡ್ಕೊಂಡ್ಮೇಲೆ ಪ್ರೂಫ್ ರೀಡಿಂಗ್ ಮಾಡಿಸಿ. ಇವಾಗ ನಿಮ್ಮ ಸ್ಟೋರಿ ಅವರು ಓದಬೇಕಾದ್ರೆ ಅವ್ರಿಗೆ ಹೆಂಗೆ ಅನ್ನಿಸ್ತಾ ಇದೆ, ಸೊ ಅಥವಾ ನಿಮ್ಮ ಫ್ರೆಂಡ್ ಕೊಡಿ, ಅದನ್ನ ಓದ್ಮೇಲೆ ಅವ್ರಿಗೆ ಏನು ಅನ್ನಿಸ್ತು, ಅಥವಾ ಅವರು ಯಾವ್ಯಾವ ವಿಷಯನ ಗ್ರ್ಯಾಬ್ ಮಾಡಿಕೊಂಡ್ರು ನಿಮ್ಮ SOPಯಲ್ಲಿ ಅನ್ನೋದ್ರ ಬಗ್ಗೆ ಅವ್ರು ಹೇಳಿದ್ಮೇಲೆ ಏನಾದರೂ ಮಾಡಿಫಿಕೇಷನ್ ಇದ್ದರೆ ಮಾಡಿಫಿಕೇಷನ್ ಮಾಡಿ. ಅದಾದಮೇಲೆ ಇನ್ನೂ ಏನಾದರೂ ಇನ್ಕ್ಲೂಡ್ ಮಾಡೋ ಅಂಥದ್ದು, ಅಥವಾ ಯಾವುದಾದ್ರು ಡ್ರೀಮ್ ಯೂನಿವರ್ಸಿಟಿಗೆ ಹೋಗ್ತಾಯಿದ್ರೆ ಅಲ್ಲಿರೋ ಪ್ರೊಫೆಸರು ಯಾರೋ ವರ್ಕ್ ಮಾಡ್ತಾ ಇರೋರು ನಿಮಗೆ ಮೊದಲಿಂದನೂ ಅವ್ರ ಅಂಡರಲ್ಲಿ ಓದಬೇಕು ಅಂತ ಏನಾದರೂ ಇದ್ದರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು. ಸೊ ಇಷ್ಟು ಕೂಡ ನೀವು SOPಯಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಇದಿಷ್ಟು SOP ಬಗ್ಗೆ ಆಗಿರುತ್ತೆ. ಸೊ ನಿಮಗೆ ಓವರಾಲ್ ಆಗಿ ಕಂಟೆಕ್ಸ್ಟ್ ಬೇಕು, ಅಥವಾ ನನ್ನ SOPನ ನಾನು ಹೆಂಗೆ ಪ್ರಿಪೇರ್ ಮಾಡಿದೆ ಅನ್ನೋದಾದರೆ, ನಾನು ಓದಿದ್ದು PCMCS ಕಂಪ್ಯೂಟರ್ ಸೈನ್ಸ್ ಇನ್ PUCಯಲ್ಲಿ, ಡಿಗ್ರಿಯಲ್ಲಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್. ಇಂಜಿನಿಯರಿಂಗ್ ಕೂಡ ಹೋಗ್ಬೋದಾಗಿತ್ತು, ಬಟ್ ನಾನು ಇಂಜಿನಿಯರಿಂಗ್ ಚೂಸ್ ಮಾಡಲಿಲ್ಲ, ಡಿಗ್ರಿ ಚೂಸ್ ಮಾಡಿದೆ. ಅದಾದಮೇಲೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದೆ. ಅದಾದಮೇಲೆ ಮಾಡ್ತಾ ಇರೋದು ಮಾಸ್ಟರ್ಸ್ ಇನ್ ಮ್ಯಾನೇಜ್ಮೆಂಟ್. ಸೊ ಇದು ಬಿಸ್ನೆಸ್ ಕೋರ್ಸು. ನಾನು ಮಾಡಿರೋದು ಕಂಪ್ಯೂಟರ್ ಸೈನ್ಸ್. ಸೊ ನಾನು ತೊಗೊಂಡಿದ್ದು ಫಸ್ಟ್ ಪಾಯಿಂಟ್ ಬಂದು ನಾನು ಕಂಪ್ಯೂಟರ್ ಸೈನ್ಸ್ಗೆ ಹೆಂಗೆ ಇಂಟ್ರೆಸ್ಟ್ ಬಂತು. ಅದಾದಮೇಲೆ ನಾನು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ನ ಏನಕ್ಕೆ ತಗೊಂಡೆ, ಮತ್ತು ಅಲ್ಲಿರೋ ಕೆಲವೊಂದು ಅಕೌಂಟೆನ್ಸಿ ಸಬ್ಜೆಕ್ಟ್ಸು ಮತ್ತು ಬಿಸ್ನೆಸ್ ಎನ್ವೈರ್ನಮೆಂಟು. ಅದಾದಮೇಲೆ ನಾನು ವರ್ಕ್ ಎಕ್ಸ್ಪೀರಿಯೆನ್ಸು ಅದನ್ನ ನೋಡಿ ಬಿಸ್ನೆಸ್ ಫೀಲ್ಡಲ್ಲಿ ನನಗೆ ಆಪರ್ಚುನಿಟಿ ಅಥವಾ ಇಂಟ್ರೆಸ್ಟ್ ಜಾಸ್ತಿ ಬಂತು. ಅದಕ್ಕೋಸ್ಕರನೇ ನಾನು ಬಿಸ್ನೆಸ್ ಚೂಸ್ ಮಾಡ್ತಾಯಿದ್ದೀನಿ, ಅಥವಾ ಮಾಸ್ಟರ್ಸ್ ಮ್ಯಾನೇಜ್ಮೆಂಟ್ನ ಚೂಸ್ ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಈ ಥರ ಸ್ಟೋರಿ, ಒಂದೇ ಸ್ಟೋರಿ ಇರೋ ಥರ, ಲೈಕ್ ಇವಾಗ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದೇ ಫ್ಲೋ ಇರೋ ಥರ ಹೇಳ್ಕೊಬಂದೆ. ಸೊ ಇವಾಗ ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಆ್ಯಂಡ್ ಪರ್ಸ್ನಲ್ ಸ್ಟೇಟ್ಮೆಂಟ್ ಇವೆರಡ್ರ ಬಗ್ಗೆನೂ ನೋಡೋಣ. ಸೊ SOP ಅನ್ನೋದ್ರ ಬಗ್ಗೆ ನೀವು ಪಾಸ್ಟ್, ಪ್ರೆಸೆಂಟು, ಫ್ಯೂಚರ್ ಇವು 3 ಬಗ್ಗೆನೂ ಮಾತಾಡ್ತೀರಾ. ಆದರೆ ಪರ್ಸ್ನಲ್ ಸ್ಟೇಟ್ಮೆಂಟಲ್ಲಿ ನಿಮ್ಮ ಪಾಸ್ಟ್ ಬಗ್ಗೆ, ಅಂದರೆ ನೀವು ಇನ್ ಪರ್ಸನ್ ಹೆಂಗಿದ್ದೀರಾ, ಅಥವಾ ನಿಮ್ಮ ಬಗ್ಗೆ ನೀವು ಜಾಸ್ತಿ ಹೇಳ್ಕೊತೀರಾ, ಅಂದರೆ ಪಾಸ್ಟ್ ಜಾಸ್ತಿ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಇದರಲ್ಲಿ ನೀವು ಹೇಳೋ ಟೋನು, ಲೈಕ್ ಇವಾಗ
ಯಾವುದಾದ್ರು ಸಿಚುವೇಶನ್ ಇದ್ದರೆ ಆ ಸಿಚುವೇಶನ್ನ ಹೆಂಗೆ ಟ್ಯಾಕಲ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಪರ್ಸ್ನಲ್ ಸ್ಟೇಟ್ಮೆಂಟಲ್ಲಿ. ಅದೇ ಎಸ್ ಒ ಪಿಯಲ್ಲಿ ನೀವು ಆ ಥರ ಎಲ್ಲ ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ. ಮಾಡ್ಬೋದು, ಬಟ್ ಚಿಕ್ಕದಾಗಿ ಮಾಡ್ಬೋದು. ಬಟ್ ಇದರಲ್ಲಿ ನೀವು ಯಾವುದಾದ್ರು ಒಂದು ಸ್ಟೋರಿನ ಇಟ್ಕೊಂಡು ಹೆಂಗೆ ಟ್ಯಾಕಲ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ನಿಮ್ಮ ಪರ್ಸ್ನಲ್ ಒಪಿನಿಯನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಇದು ಪರ್ಸ್ನಲ್ ಸ್ಟೇಟ್ಮೆಂಟ್ ಬಗ್ಗೆ ಆಗಿರುತ್ತೆ. ನಿಮ್ಗೇನಾದರೂ ಇನ್ನೂ ಡೌಟ್ ಇದೆ ಅನ್ನೋದಾದರೆ ಕೆಳಗಡೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋಗಷ್ಟೇ, ಮತ್ತೆ ಸಿಗೋಣ, ಬಾಯ್.